ಡಾಕ್ಟ್ರು ಹೆಣ ಕುಯ್ಯಕ್ ಹೋಗಿರ್ಬೇಕು. Sorry, Asha. Bad situation. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಬೇರೆ ಯಾರ ಕೆಲವು ಬಿಟ್ಟಿದ್ಯಾ? ಓ ಗಾಡ್. ಆಶಾ, ಅಮೌಂಟ್ ಹೇಳಿ ಹುಡುಗಿ ಅದೇನ್ ಪೇಪರು? ರಿಪೋರ್ಟ್ ಪೇಪರಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಹೆಸರು? ಶೇಷು. ಇಷ್ಟಿದ್ರೆ ಸಾಕು ಆಶಾ, ಅವ್ರನ್ನ ಹೇಗ್ ಬೇಕಾದ್ರೂ ಆಟ ಆಡಿಸ್ಬೋದು. ಯಾರೋ ಅವ್ರನ್ನ ಸಾಯಿಸ್ತಿದ್ದಾರೆ. ಕಮಲ ಆಶಾ. ಏನಿದು? ಇದು ನಂಬೋಕೆ ಆಗ್ತಿಲ್ವೇ ನನ್ನ ಕೈಯಿಂದ? ಇದು ನಮ್ಮ ತಾಯಿ ಹ್ಯಾಂಡ್ ರೈಟಿಂಗ್. ಅವರೇ ಬರೆದ ರಿಪೋರ್ಟ್. ನಿಮ್ ಪಾರ್ಟಿ ಜನರಲ್ ಸೆಕ್ರೆಟರಿ ಸತ್ತಿದ್ದು ವಿಷ್ನಿಂದ, ಈ ಅನ್ಯಾಯ ಮಾಡಿಸಿದ್ದು ಪಾರ್ಟಿ ಲೀಡರ್. ಈ ಸತ್ಯನ ಧೈರ್ಯವಾಗಿ ಹೇಳಿದಕ್ಕೆ ನಮ್ಮ ಅಮ್ಮನ ಕೊಲೆ ಮಾಡಿಸ್ತಾ, ಡಾಕ್ಟರ್ ಪಾಡಿನ ಹೆದರ್ಸಿ ಸುಳ್ಳು ರಿಪೋರ್ಟ್ ಬರೆಸ್ತಾ. ಮುಖ್ಯಮಂತ್ರಿಗಳೇ, ತಮ್ಮಲ್ಲಿ ನಾನು ಮಾಡ್ಕೊಳ್ಳೋ ಮನವಿ ಇಷ್ಟೇ, ಸತ್ಯನ ಸಮಾಧಿ ಮಾಡಬಾರ್ದು. ಒಬ್ಬ ಅಪರಾಧಿಗೆ ಮತ್ತೆ ಮತ್ತೆ ಅಪರಾಧ ಮಾಡೋದು ಪ್ರೋತ್ಸಾಹ ಕೊಡಬಾರ್ದು. ತಕ್ಷಣ ಪೊಲೀಸ್ ರಿಪೋರ್ಟ್ ಮಾಡಿ ಈ 2 ಕೊಲೆಗೂ ಕಾರಣರಾಗಿರೋ ನಿಮ್ ಪಾರ್ಟಿ ಲೀಡರ್ನ ಅರೆಸ್ಟ್ ಮಾಡಿಸಬೇಕಾಗಿದ್ದು ನಿಮ್ ಕರ್ತವ್ಯ. ಯಾಕೆ ಸರ್ ಮೌನವಾಗಿ ನಿಂತ್ಬಿಟ್ರಿ? ರಾಜಭವನನಾ? ಯಾರು? ರಾಜ್ಪಾಲರ ಸೆಕ್ರೆಟರಿನಾ? ನಾನು ಮುಖ್ಯಮಂತ್ರಿ ಸುಬ್ಬಣ್ಣ ಮಾತಾಡೋದು. ದಯವಿಟ್ಟು ಸ್ವಲ್ಪ ರಾಜ್ಪಾಲರಿಗೆ ಫೋನ್ ಕೊಡ್ತೀರಾ? ನಮಸ್ಕಾರ ಸರ್, ನಾನು ನನ್ನ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ಆರೋಗ್ಯ ಸರಿ ಇಲ್ಲ ಸರ್, ನನಗೀಗ ವಿಶ್ರಾಂತಿ ಬೇಕಾಗಿದೆ. ದಯವಿಟ್ಟು ನನ್ನ ರಾಜೀನಾಮೆ ಸ್ವೀಕಾರ ಮಾಡಿ. ಆಗಲ್ಲ ಸರ್, ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕರ್ತವ್ಯ ನಿರ್ವಹಣೆ ಮಾಡುವ ಶಕ್ತಿ ಇಲ್ದಿದ ಮೇಲೆ ಆ ಹುದ್ದೆಯಲ್ಲಿ ಇರಬಾರ್ದು. ಅದಕ್ಕಾಗಿ ನಾನು ನನ್ನ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ಕೈಲಿ ಆಗೋದಿಷ್ಟೇ. ಏನ್ ಸರ್, ಮುಖ್ಯಮಂತ್ರಿಗಳಾಗಿ ನಿಮ್ಮಿಂದಾನೇ ಈ ಕೊಲೆಗಾರನ್ಗೇನು ಮಾಡಕ್ಕಾಗಲ್ವಾ? ಆ ಕೆಲಸ ನನ್ನಿಂದ ಮಾಡೋಕ್ ಆಗೋ ಹಾಗಿದ್ರೆ ನಾನ್ಯಾಕೆ ನನ್ನ ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೆ? ಹೀಗಾದ್ರೆ ಈ ದೇಶದ ಜನಗಳ ಗತಿ ಏನ್ ಸರ್? ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿ ಆ ದೇವರೊಬ್ಬನಿಗೆ ಇದೆ. ಐ ಆಮ್ ಸಾರಿ ಭರತ್. ಸರ್, ಗವರ್ನರ್ ಸಾಹೇಬ್ರ ನಮಸ್ಕಾರ. ಸರ್ ನಮಸ್ಕಾರ. ಏನ್ ಸರ್ ಸಮಾಚಾರ? ಸರ್, ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಟ್ರಾ? ಈ ವಿಚಾರ ನನ್ನ ಹತ್ರ ಮಾತಾಡ್ಲೇ ಇಲ್ವೇ ಅವರು? ಸರಿ ಸರ್, ಕಾರಣ ಸರ್? ಓ, ಆರೋಗ್ಯ ಚೆನ್ನಾಗಿಲ್ವಾ? ಸರಿ ಸರ್, ನೀವೇನು ವರಿ ಮಾಡ್ಕೊಡಿ ಸರ್. ನಾಳೆನೆ ಬೇರೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ಕೊಂಡು ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ಸರಿ ಸರ್, ಓಕೆ ಸರ್, ಓಕೆ ಸರ್. ಯೋಗಪ್ಪ ಸರ್, ತಕ್ಷಣ ನಮ್ಮ ಪಕ್ಷದ ಎಲ್ಲಾ MLA ಗಳನ್ನು ಸೇರಿಸೋ ಏರ್ಪಾಟ್ ಮಾಡು. ಎಲ್ಲರೂ ಪ್ರೆಸೆಂಟ್ ಇರಬೇಕು. ಯಾಕೆ ಸರ್? ಹೇಳ್ದಷ್ಟು ಮಾಡಯ್ಯ. ಸರಿ ಸರ್. ಯಾಕೀಗ ಮಾಡ್ದ? ಆರೋಗ್ಯ ಚೆನ್ನಾಗೇ ಇತ್ತಲ್ಲ. ಇದರಲ್ಲೇನೋ ರಾಜಕೀಯ ಇದೆ. ಇದು ತುಂಬಾ ಅನ್ಯಾಯ. 6 ತಿಂಗಳಿಗೊಬ್ಬ ಮುಖ್ಯಮಂತ್ರಿ ಬರೋದು ಹೋಗೋದು ನೋಡ್ತಾ ಇದ್ರೆ ಆಡಳಿತ ಎಷ್ಟು ಹದಗೆಟ್ಟಿದೆ ಅಂತ ಜನಕ್ಕೆ ಗೊತ್ತಾಗಿದೆ. ಪ್ರತಿಪಕ್ಷದವರು ಉಗಿತಾ ಇದ್ದಾರೆ. ಅದಕ್ಕೆ ಈಗ ನಮಗೆ ಬುದ್ಧಿವಂತರಾದ ಒಬ್ಬ ಲೀಡರ್ ಬೇಕೇ ಬೇಕು. ಕರೆಕ್ಟ್. ವಿ ವಾಂಟ್ ಎ ಸ್ಟ್ರಾಂಗ್ ಮ್ಯಾನ್. ಅದಕ್ಕೆ ಕೃಷ್ಣಗೌಡ್ರೆ, ತಾವೇ ಯಾಕೆ ಮುಖ್ಯಮಂತ್ರಿ ಆಗ್ಬಿಡಬಾರ್ದು? ನಾನು ಮುಖ್ಯಮಂತ್ರಿ? ಇಲ್ಲ ಇಲ್ಲ, ಖಂಡಿತವಾಗಿಲ್ಲ. ಅದು ಅಪಾಯದ ಸೀಟು. ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಆಸೆ ನಿಮಗಿಲ್ವೇ? ಖಂಡಿತವಾಗೂ ಇಲ್ಲ.
ಆಶ್ಚರ್ಯ. ಆ ಸೀತಾರಾಮ್ ಅವರೇ ನೀವಾಗ್ರಿ. ದಯವಿಟ್ಟು ನನಗೆ ಬೇಡ ಸ್ವಾಮಿ, ಆ ಸ್ಥಾನದ ನ್ಯಾಯ ಹೊರಿಸ್ಕೊಳಕ್ಕೆ ಆಗೋಲ್ಲ. ಕೂತ್ಕೊಳ್ಳಿ ಆಯ್ತು. ಬಸಪ್ಪನವ್ರೆ. ಅಯ್ಯೋ ದಯವಿಟ್ಟು ನನಗದ್ರ ಮೇಲೆ ಆಸೆ ಇಲ್ಲ ಸ್ವಾಮಿ. ಗೋಪಾಲಪ್ಪನವರು. ನನಗೆ ಬೇಡ ಸ್ವಾಮಿ. ರಾಮಣ್ಣವ್ರೆ ದಯವಿಟ್ಟು ಬೇಡ ಸ್ವಾಮಿ. ಗೋವಿಂದಪ್ಪನವ್ರೆ ನೀವ. ನನ್ನಂತೂ ಕೇಳಲೇಬೇಡಿ ಸ್ವಾಮಿ. ಮಾಧವಪ್ಪನವ್ರೆ ನಾವು ಆಗ್ಲೇಬೇಕ್ರಿ. ನಾನು ಮುಖ್ಯಮಂತ್ರಿ. ರಂಗಣ್ಣವ್ರ ಪ್ರಯತ್ನ ಪಡ್ಬೋದು. ನಮಸ್ಕಾರ ಸ್ವಾಮಿ. ಬೇಡ ಸ್ವಾಮಿ. ಹೌದು, ನೀವೆಲ್ಲ ಒಕ್ಕೋರ್ಲಿಂದ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳ್ತಿದ್ದೀರಲ್ಲ, ಯಾಕೆ? ರಾಮರಾಜ್ ಅವರೇ, ಯಾಕೆಂದ್ರೆ ತಮ್ಮ ಇಂಟರ್ಫಿಯರೆನ್ಸ್ ಟೂ ಮಚ್. ಅದಕ್ಕೆ ಅಂದ್ರೆ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ. ವಿರೋಧ ಪಕ್ಷದ ದಾಳಿಯಿಂದ ನಮ್ಮ ಪಕ್ಷವನ್ನು ಕಾಪಾಡ್ತಿರೋನು ನಾನೇ, ಮರಿಬೇಡಿ. ಅದು ಸರಿ ಸ್ವಾಮಿ, ನಮ್ಮ ಪಕ್ಷನ ನಮ್ಮನ್ನ ತಾವು ಕಾಪಾಡ್ತಿದ್ದೀರಿ. ಆದ್ರೆ ಜನಕ್ಕೇನ್ ಮಾಡಿದ್ದೀರಿ? ದೇಶಕ್ಕೇನ್ ಮಾಡಿದ್ದೀರಿ? ನೋಡಿ, ನಾಳೆ ಎಲೆಕ್ಷನ್ ಬರ್ಲಿ, ಜನ ನಮ್ ಮುಖಕ್ಕೆ ಉಗಿದು ನಾವು ಮಾಡಿದ ತಪ್ಪುಗಳನ್ನ ಪಟ್ಟಿ ಮಾಡಿ ನಮ್ ಕೈ ಕೊಡ್ತಾರೆ. ದೇವರಾಣೆ ಹೇಳ್ತೀನಿ, ನಾವು ಇದೇ ರೀತಿ ಆಡಳಿತ ನಡೆಸಿದ್ರೆ ನಾಳೆ ಬರೋ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಒಂದು ಸಿಂಗಲ್ ಸೀಟು ಗೆಲ್ಲಲ್ಲ. ಎಲೆಕ್ಷನ್ ವಿಚಾರ ಬಿಡ್ರಿ, ಅದು ಬಂದಾಗ ಯಾವ್ದಾದ್ರು ಸ್ಟಂಟ್ ಹೊಡೆದ್ರೆ ಆಯ್ತು. ಏನು ಸ್ಟಂಟ್ ಹೊಡಿತೀರಿ? ಇದ್ದೇ ಇದೆಯಲ್ರಿ ಯೋಜನಾ ಕಾರ್ಯಕ್ರಮಗಳು, ಸರ್ಕಾರಿ ನೌಕರರಿಗೆ ಡಬಲ್ ಇನ್ಕ್ರಿಮೆಂಟ್, ರೈತರ ಸಾಲ ಮನ್ನಾ, ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಪರಿಹಾರಧನ, ಶಾಲಾ ಮಕ್ಕಳಿಗೆ ಉಚಿತ ಉಡುಗೆ ಮತ್ತು ಪುಸ್ತಕಗಳು, ಹಿಂದುಳಿದ ವರ್ಗದವರನ್ನು ಮುಂದಕ್ಕೆ ತರುವ ಪ್ರೋತ್ಸಾಹ. ಇದರ ಜೊತೆಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕಲ್ಪಿಸಿಕೊಡುವ ಭರವಸೆ. ಇದು ಒಂದು ಸಾಕ್ರಿ ನಮ್ಮ ಪಕ್ಷ ಬಹುಮತದಿಂದ ಗೆಲ್ಲೋದಕ್ಕೆ. ಕೂತ್ಕೊಳ್ರಿ, ನಿಮ್ಮ ಪ್ರಶ್ನೆ ನನಗೆ ಮುಖ್ಯ ಅಲ್ಲ. ಈಗ ನಮ್ಮ ಮುಂದಿರುವ ಮೂಲಭೂತವಾದ ಪ್ರಶ್ನೆ ಮುಖ್ಯಮಂತ್ರಿ ಆಯ್ಕೆ. ಅಣ್ಣ, ಅಯ್ಯೋ ಸುಮ್ಮನೆ ಕೂತಿದೀಯಲ್ಲ, ಯಾಕೋ ಭೀಮು, ಏನಾಯ್ತು? ಅಲ್ಲ, ಅದೃಷ್ಟ ಮನೆ ಬಾಗಿಲು ಹುಡುಕೊಂಬಂದ್ರು, ಕಣ್ ಮುಚ್ಕೊಂಡಿದ್ರೆ ಹೇಗೆ? ಏನೋ ನೀನ್ ಹೇಳ್ತಾ ಇರೋದು ಭೀಮು? ನೀನೇ ಮುಖ್ಯಮಂತ್ರಿ ಆಗ್ಬಿಡು. ಭೀಮು, ಮುಖ್ಯಮಂತ್ರಿ ಆಗೋದು ಅಷ್ಟೊಂದು ಕಷ್ಟವೇನಲ್ಲ. ಯಾವತ್ತೋ ನಾನೇ ಆಗ್ಬಿಡ್ತಿದ್ದೆ, ಬೇಡ ಅಂತ ಬಿಟ್ಟಿದ್ದೀರಿ. ಯಾಕೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲದಕ್ಕೂ ಜವಾಬ್ದಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಆಮೇಲೆ ಅಪೋಸಿಷನ್ ಅವರು ನಮ್ಮನ್ನ ಆಟ ಆಡಿಸ್ಬಿಡ್ತಾರೆ. ಅದ್ರ ಬದಲು ಕಿಂಗ್ ಮೇಕರ್ ಆಗ್ಬಿಟ್ರೆ ಹಿಂದೆ ಇದ್ಕೊಂಡು ಏನ್ ಬೇಕಾದ್ರೂ ನಾವೇ ಆಟ ಆಡ್ಬೋದಲ್ಲ. ಇಕ್ಕಟ್ಟಾದ್ರೆ ಅವ್ರನ್ನೇ ಸಿಕ್ಕಾಕ್ಸ್ಬಿಡೋದು. ಡ್ಯಾಡಿ, ನಿಮ್ಗೆ ಯಾರು ಅಪೋಸಿಷನ್ ಇದ್ದಾರೆ ಹೇಳಿ? ಅಲ್ಲ, ನಿಮಗೂ ವಯಸ್ಸಾಯ್ತು. ಈಗ ನೀವು ಮುಖ್ಯಮಂತ್ರಿ ಆದ್ರೆ ನಾವು ಏನಾದ್ರೂ ಅಷ್ಟು ಆಸ್ತಿ ಮಾಡ್ಕೋಬೋದಲ್ಲ. ಹೌದು ಸರ್, ನೀವು ಚೀಫ್ ಮಿನಿಸ್ಟರ್ ಆದ್ರೆ ನಾನು ಹೋಮ್ ಮಿನಿಸ್ಟರ್ ಆಗ್ಬೋದು. ಭೀಮಣ್ಣವ್ರನ್ನ MLC ಆಗಿ ಆಯ್ಕೆ ಮಾಡ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೋದು. ಏನಂತೀರಿ ಭೀಮಣ್ಣ? ಹೌದೌದು, ಒಳ್ಳೆ ಐಡಿಯಾ. ನೀನೇ CM ಆಗ್ಬಿಡೋಣ. ಡ್ಯಾಡಿ ಆಗ್ಬಿಡಿ. ಅನ್ನಿ ಸರ್. ಆಯ್ತು. ನನ್ನ ಹಿತೈಷಿಗಳಾದ ಶಾಸಕರೇ, ಮತ್ತೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದ ಕಾರಣ ನಮ್ಮ ರಾಜ್ಯದಲ್ಲಿ ಪರಿಶುದ್ಧವಾದ ಆಡಳಿತವನ್ನು ಮಾಡುವುದಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡು ಚಾಣಾಕ್ಷತನದಿಂದ ಅಧಿಕಾರವನ್ನು ಮಾಡುವವರು ಇಲ್ಲದಿರುವ ಕಾರಣ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೀವೆಲ್ಲ ಏನಂತೀರಿ? ರಾಮರಾಜ್ ಅವರೇ, ನನ್ನನ್ನು ಕೇಳಿದ್ರೆ ನೀವು ಮುಖ್ಯಮಂತ್ರಿ ಆಗೋದು ಬೇಕಾಗಿಲ್ಲ. ಜೊತೆಗೆ ತಾವು ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ನಮಗೂ ಒಳ್ಳೇದು, ನಮ್ಮ ದೇಶಕ್ಕೂ ಒಳ್ಳೇದು. ರೀ ಕೃಷ್ಣೇಗೌಡ್ರೆ, ನಿಮ್ಗೂ ತಾಕತ್ತಿಲ್ಲ, ತಾಕತ್ತಿರೋರಿಗೂ ಬಿಡೋದಿಲ್ಲ. ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡ್ರಿ ಅಂತ ಹೇಳೋ ಅಷ್ಟು ಧೈರ್ಯ ಏನ್ರಿ ನಿಮ್ಗೆ? ಬೇಕಾದ್ರೆ ನೀವು ರಾಜೀನಾಮೆ ಕೊಡ್ರಿ. ನೀವು ಕೊಡದೆ ಹೋದ್ರು ಇರ್ಲಿ ಅಂತ ಬಿಳಿ ಪೇಪರ್ ಮೇಲೆ ಸಹಿ ಹಾಕೊಟ್ಟಿದ್ರಲ್ಲ, ಅದ್ರ ಮೇಲೆ ರಾಜೀನಾಮೆ ಬರ್ದು ನೀವು ರಾಜೀನಾಮೆ ಕೊಟ್ಟಿದ್ರ ಅಂತ ಹೇಳಿ ನಮ್ ನಾಯಕರು ನಾಳೆ ಅನೌನ್ಸ್ ಮಾಡ್ತಾರೆ. ಯಾಕ್ರಿ ಸುಮ್ನೆ ಮಾತಾಡ್ತೀರಾ? ಒತ್ತು ಹೊರಗಡೆ ಹಾಕ್ರಿ. ಶಾಂತಿ ಶಾಂತಿ. ಪ್ರಜಾಪ್ರತಿನಿಧಿಗಳು ನಾವು ನಾಗರಿಕರಾಗಿ ನಡ್ಕೋಬೇಕು. ಬಾಯಿಂದ ಶುದ್ಧವಾದ ಮಾತೇ ಬರ್ಬೇಕು. ನೋಡಿ, ನನ್ನ ನಾಯಕತ್ವ ನಿಮ್ಗೆ ಹಿಡಿಸದೇ ಇದ್ರೆ ಖಂಡಿತವಾಗಿಯೂ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. For more updates, like, comment, subscribe to our channel.